ಸಿತ್ತರುಗಳು, ಮುತ್ತರುಗಳು, ಯೋಗಿಗಳು, ಜ್ಞಾನಿಗಳು, ಋಷಿಯರ್ಗಳು, ಅಡಿಯಾರ್ಗಳು ಒಬ್ರು ಅಂತ ನೀನ್ ತಿಳ್ಕೊಂಡಿದಾರಲ್ಲ, ಒಬ್ರಲ್ಲ, ಅವರೆಲ್ಲರೂ ಒಬ್ಬರನ್ನ ನೋಡ್ತಾ ಇದ್ದಾರೆ. திங்களொருகையும் சுருதி ஒருகையும் செங்கோல் செங்கபலைகளும் தேலும் மாவடு ಪಾಲುಂ ನೀರು ದಾಹಮುಂಡು ಕಳಿಕ್ತವ ಅಂತ ನಾಲ್ಕು ಬರೆದಿರೋದು. ಅದೇ ರೀತಿಯಾಗಿ ಹೇಳ್ತಾರೆ. ಹಿಂಗೆ ವಿಚಾರ ತುಂಬಾ ವಿಚಾರ ಇದೆ. ಮಹಾನ್ರುಗಳೆಲ್ಲರೂ ಹೇಳಿದ್ದಾರೆ, ಕಾಲಜ್ಞಾನ ಹೇಳಿದೆ. ಆ ಕಾಲಜ್ಞಾನನ ತೋರಿಸುವಂತವರು ಪ್ರತಿಯೊಬ್ರು ಅವ್ರು ಅಂತ ಮಹಾನ್ ಇವ್ರು ಹೇಳ್ತಾರೆ. ಒಡಲೂರು ಒಳ್ಳಲ್ ಪಿರಾನ್ ಹೇಳ್ತಾರೆ. ಒಳಲು ಪಿರಾನ್ ಅಂತ ಒಬ್ಬ ಜ್ಞಾನಿ ಇದ್ದಾರೆ. ಅವ್ರು ಕಾಲಜ್ಞಾನ ಬರೀತಾರೆ. ಏನಂತ ಬರೀತಾರೆ? ನಾನ್ ಮಣ್ಮರೆಯಾಗಿ 29 ವರ್ಷಕ್ಕೆ ಸರಿಯಾಗಿ ಅವ್ರು ಬರೀತಾರೆ. ನಾನ್ ಮಣ್ಮರೆಯಾಗಿ 29 ವರ್ಷಕ್ಕೆ ಸರಿಯಾಗಿ ಒಬ್ರು ಬರ್ತಾರೆ. ಅವರು ಬಂದು ಎಲ್ಲಾ ಆಚಾರ ವಿಚಾರ ಎಲ್ಲದನ್ನು ಕಳೆದು ಜಾತಿ ಎಲ್ಲಾ ಜಾತಿನ ತೆಗೆದಾಕಿ ಒಂದೇ ವಿಚಾರ, ಒಂದೇ ಆಚಾರ, ಒಂದೇ ವಿಚಾರ ಮಾಡ್ತಾರೆ. ಬರ್ದಿಯಾರು ಕರೆಕ್ಟ್ ಆಗಿ. ಎಲ್ಲಾ ವಿಚಾರ ಹೋಗಿ, ಎಲ್ಲಾ ಆಚಾರ ಹೋಗಿ, ಎಲ್ಲಾ ಜಾತಿ ಹೋಗಿ, ಎಲ್ಲಾ ವಿಚಾರ, ಎಲ್ಲಾ ಜಾತಿ, ಎಲ್ಲಾ ವಿಚಾರನ ಒಂದು ಮಾಡ್ತಾರೆ. ಮಾಡಿ ಎಲ್ಲಿಗೆ ಬರ್ತಾರೆ ಅಂತಂದ್ರೆ ಅವರು ಐಕ್ಯ ಆಗಿರೋದು ಇದಕ್ಕೆ ನಾರ್ತ್ಗೆ ಆಗಿದ್ದಾರೆ. ಉತ್ತರಕ್ಕೆ ನನ್ನ ಕಡೆಯಿಂದ ಸೌತಿಗೆ ಬರ್ತಾರೆ ಅಂತ ಬರೀತಾರೆ. ಸೌತಿಗೆ ಬರ್ತಾರೆ ಅವರು. ಸೌತಿಗೆ ಅಂತಂದ್ರೆ ದಕ್ಷಿಣಕ್ಕೆ ಬರ್ತಾರೆ ಅವರು. ದಕ್ಷಿಣದಲ್ಲಿ ಬಂದು ಹೆಸರು ಮೆನ್ಷನ್ ಮಾಡ್ತಾರೆ. ಸಾಲೆಗೆ ಆಂಡವರುಗಳು ಬರ್ತಾರೆ ಅಂತ ಹೆಸರು ಸಮೇತ ಮೆನ್ಷನ್ ಮಾಡಿದ್ದಾರೆ. ನಾನು ಡಾಕ್ಯುಮೆಂಟ್ ಕೊಡ್ತೀನಿ ನಿಮಗೆ. ಸಾಲೆಗೆ ಆಂಡವರುಗಳು ಬರ್ತಾರೆ ಅಂತ ಬರೆದಿದ್ದಾರೆ. ಅದೇ ರೀತಿ ಬರ್ದಿದ್ದಾರೆ. ಆಯ್ತಾ? ಅದಾದ್ಮೇಲೆ ಏನಂತ ಬರೀತಾರೆ ಅಂತಂದ್ರೆ, ನಾವು ಒಂದು ಸನ್ನಿಧಾನಕ್ಕೆ ಯಾವುದೋ ಒಂದು ಸನ್ನಿಧಾನಕ್ಕೆ ಹೋಗ್ತೀವಿ ಅಂತ ತಕ್ಷಣ ಏನಾಗುತ್ತೆ ಅಂದ್ರೆ, ಇದು ಒಂದು ತಿಪ್ಪೇರುದ್ರ ಸ್ವಾಮಿ ಸನ್ನಿಧಾನಕ್ಕೆ ಹೋಗ್ತೀವಿ. ಅಲ್ಲೋದಾಗ ಇನ್ನೊಂದು ಏನ್ ಹೇಳ್ತಾರೆ, ಇದು ರಾಘವೇಂದ್ರ ಸ್ವಾಮಿ ತರದನೇ ಇದು ಅಂತ ಹೇಳ್ಕೊಂಡು ಇನ್ನೊಂದು ಸನ್ನಿಧಾನಕ್ಕೆ ಹೋಗ್ತೀವಿ. ಇದು ತಿಪ್ಪೇರುದ್ರ ಸ್ವಾಮಿ ಇರೋದು ಸನ್ನಿಧಾನ ಅಂತ ಅನ್ಕೊಂತೀವಲ್ಲ, ಹಂಗೆ ನಾವು ಅನ್ಕೊಂಡ್ಬಿಡ್ತೀವಿ ಅಂತ ಅವ್ರು ಕಾಲ ದಿವ್ಯ ದೃಷ್ಟಿನಲ್ಲಿ ನೋಡಿ ಹೇಳ್ತಾರೆ. ನೀನ್ ಅನ್ಕೊಂಡಿರೋ ರೀತಿಯಾಗಿ ಸಿತ್ತರುಗಳು, ಮುತ್ತರುಗಳು, ಯೋಗಿಗಳು, ಜ್ಞಾನಿಗಳು, ಅಡಿಯಾರ್ಗಳು, ದೇವರುಗಳು ಅದರಲ್ಲಿ ಒಬ್ರು ಅಂತ ನೀನ್ ತಿಳ್ಕೋಬೇಡ. ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ. ಸಿತ್ತರುಗಳು, ಮುತ್ತರುಗಳು, ಯೋಗಿಗಳು ಅಂತ ನೀನ್ ತಿಳ್ಕೋಬೇಡ. ಯಾಕೆ ಅಂತಂದ್ರೆ ನಾವೆಲ್ಲ ಮನುಕುಲ ಅನ್ನೋದು ಒಂದು ಸ್ಟೇಜ್. ಹೌದಾ? ನಾವೆಲ್ಲ ಯಾರಿಗೆ ಕೈ ಮುಗಿತೀವಿ? ಹೌದಾನೆ? ಯಾರವರು? ಸಿತ್ತರುಗಳು, ಮುತ್ತರುಗಳು, ಯೋಗಿಗಳು, ಜ್ಞಾನಿಗಳು ಇದಾರಲ್ಲ, ಅದನ್ನ ಕೈ ಮುಗಿತಿರೋದು. ಹೌದಾನೆ? ಇದೆಲ್ಲದು ನಮ್ದು ಮನುಕುಲ. ನಾವು ಇವ್ರಿಗೆ ಕೈ ಮುಗಿತಿದೀವಿ ಒಂದ್ ರೌಂಡು. ಇವರೆಲ್ಲ ಯಾರಿಗೆ ಮುಗಿತಿದ್ದಾರೆ? ಇವರೆಲ್ಲ ಒಂದನ್ನು ಮುಗಿತಿದ್ದಾರೆ. ಹೌದಾನೆ? ಅದಕ್ಕೆ ಅದು ರೌಂಡ್ ಪಿರಮಿಡ್ ಎಲ್ಲ ಬರ್ತಾವಲ್ಲ. ಯಾಕೆ? ಇದು ಕೆಳಗಡೆ ಬೇಸ್ ಅಗಲ ಇರುತ್ತೆ. ನಾವು ಈಗ ಒಂದಾಗಬೇಕು. ಯಾರಂದ್ರೆ ಇವು ಗುರುಗಳು, ದೇವರುಗಳು, ಋಷಿಗಳು, ಮುನಿಗಳು ಎಲ್ಲಾನ ನಾವು ಕೈ ಮುಗಿತಿದೀವಿ. ಆದ್ರೆ ಇವರೆಲ್ಲರೂ ಕೈ ಮುಗಿತಾ ಇದ್ದಾರೆ ಒಬ್ರಿಗೆ. ಹಂಗೆ ಹೇಳ್ತಾರೆ. ಸಿತ್ತರುಗಳು, ಮುತ್ತರುಗಳು, ಯೋಗಿಗಳು, ಜ್ಞಾನಿಗಳು, ಋಷಿಯರ್ಗಳು, ಅಡಿಯಾರ್ಗಳು ಒಬ್ರು ಅಂತ ನೀನ್ ತಿಳ್ಕೊಂಡಿದಾರಲ್ಲ, ಒಬ್ರಲ್ಲ, ಅವರೆಲ್ಲರೂ ಒಬ್ಬರನ್ನ ನೋಡ್ತಾ ಇದ್ದಾರೆ. ಅವ್ರು ಬರ್ತಿದಾರೆ ಅಲ್ಲಿಗೆ ಅಂತ ಹೇಳ್ತಾರೆ. ಅವ್ರು ಬರ್ತಾರೆ. ಅದು ಎಷ್ಟು ವರ್ಷಕ್ಕೆ? ಕರೆಕ್ಟ್ 29 ವರ್ಷಕ್ಕೆ ಅಂತ. ಹಂಗಾರೆ ಯಾವಾಗ ಅವ್ರು ಸಿಗ್ನೇಚರ್ ಮಾಡ್ತಾರೆ? ಅವರು ಸಿಗ್ನೇಚರ್ ಮಾಡ್ತಾರೆ. ಸಿಗ್ನೇಚರ್ ಮಾಡಿ ಡೇಟ್ ಹಾಕ್ತಾರೆ. 1872ನೇ ಇಸ್ವಿ. 72ನೇ ಇಸ್ವಿಗೆ ಸಿಗ್ನೇಚರ್ ಹಾಕಿ ಪ್ರಜೋತ್ಪತ್ತಿ ಡೇಟ್ ಹಾಕಿ ಪ್ರಜೋತ್ಪತ್ತಿ ತಿಂಗಳಲ್ಲಿ ಇಂಥ ದಿನದಲ್ಲಿ ಸಿಗ್ನೇಚರ್ ಹಾಕಿದ್ದಾರೆ. ಒಡಲೂರು ರಾಮಲಿಂಗಯ್ಯ ಅಂತ ಅವ್ರ ಹೆಸರು. ಒಡಲೂರು ಒಳ್ಳಲ್ ಪಿರಾಣ ಅಂತ ಹೇಳ್ತಾರೆ. ರಾಮಲಿಂಗಯ್ಯ ಅಂತ ಅವ್ರ ಹೆಸರು. ಅವರು ಕಣ್ಮರೆಯಾದ 29 ವರ್ಷಕ್ಕೆ ಸರಿಯಾಗಿ ಅಂತ ಬರೀತಾರೆ. ಹಂಗಾರೆ 1872 ವರ್ಷ 72ಕ್ಕೆ ಅವರು ಮಣ್ಮರೆ ಆಗ್ತಾರೆ. ಕರೆಕ್ಟ್ ಆಗಿ 1900ನೇ ಇಸ್ವಿಗೆ ಮೈ ಬಳಿ ಸಾಲೆ ಆಂಡವರುಗಳು ಅವ್ರ ಗುರು ಪಿರಾಣ ಅವ್ರನ್ನ ಕೈ ಹಾಕ್ತಾರೆ. ವಶ ಇದ್ ಮಾಡ್ಕೊಂತಾರೆ. ಹುಟ್ಟಿರೋದು ಬೇರೆ, ಅಂದ್ರೆ ಅವರು ಅಲ್ಲಿ ಬಂದು ಸೇರೋದನ್ನ ಅವ್ರು ಮೆನ್ಷನ್ ಮಾಡ್ತಾರೆ. ಯಾಕಂದ್ರೆ ಅವರು ಯಾವಾಗ್ಲೂ ಪುನರ್ಜನ್ಮ ಪಡ್ಕೊಳೋದನ್ನ ಹೇಳ್ತಾರೆ ವಿನ ಈ ಜನ್ಮದ ಈ ತಾಯಿ ಜನ್ಮನ ಯಾರೂ ಮೆನ್ಷನ್ ಮಾಡಲ್ಲ. ಉದಾಹರಣೆಗೆ ಅದಕ್ಕೆ ಹೇಳ್ತಾರೆ, ಋಷಿ ಮೂಲ ಗುರು ಮೂಲ ಹುಡುಕ್ಬೇಡ ಅಂತ ಹೇಳ್ತಾರೆ. ಯಾವಾಗ ಒಬ್ಬ ಗುರುಗೆ ಸೇರ್ಕೊಂಡು ಇಬ್ರು ಸೇರ್ಕೊಂಡು ಹೋಗ್ತಾರೋ ಅದನ್ನೇ ಮೆನ್ಷನ್ ಮಾಡ್ತಾರೆ ವಿನಃ ಹುಟ್ಟಿದನ್ನ ಮೆನ್ಷನ್ ಮಾಡೋದಿಲ್ಲ. ಅವ್ರು ಯಾರು ಗುರು ಹತ್ರ ಹೋದ್ರು, ಯಾವ ಗುರು ಹತ್ರ ಬಂದು ಸೇರ್ಕೊಂಡ್ರು ಅಂತಾನೆ ಮೆನ್ಷನ್ ಮಾಡ್ತಾರೆ. ಹಂಗೆ ಇವರು ಒಡಲು ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ತಾರೆ. 1872ರಿಂದ 29 ವರ್ಷ ನಂತರ ಅವ್ರು ಬರ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವ್ರು ಬಂದು ನಮ್ ದೈವಗೂ ಅದನ್ನ ಇನ್ನೊಬ್ರು ಒಬ್ಬ ಜ್ಞಾನಿ ಬರೀತಾರೆ. ಅವ್ರು ಅವ್ರ ಹೆಸರೇನಿದೆ ಸರಿ, ಈ ಇದರಲ್ಲಿ ನನಗೆ ಹೆಸರುಗಳು ಮೆನ್ಷನ್ ಬರಲ್ಲ, ಜ್ಞಾಪಕ ಬರಲ್ಲ. ಬೇಕಾದ್ರೆ ನನಗೆ ಫೋನ್ ಮಾಡಿ ಹೇಳ್ತೀನಿ. ಬೇಕಾದ್ರೆ ಅವರು ಒಬ್ಬ ಗುರು ಬರೀತಾರೆ. ಏನಂತ ಬರೀತಾರೆ ಅಂತಂದ್ರೆ, ನಮ್ಮ ಗುರುಗಳು ಅವ್ರ ಗುರುಗಳು ಇಬ್ರು ಮೀಟ್ ಆಗ್ತಾರೆ. ಆ ಮೀಟ್ ಆಗಿದ್ದ ದಿನನ ಬರೀತಾರೆ. ದಿನ ಅಲ್ಲದೆ ಅವ್ರು ಊಟ ಮಾಡಿದ್ದು ಬರೀತಾರೆ. ಅವ್ರು ಏನು ಕುಡಿದ್ರು ಅಂತ ಬರೀತಾರೆ. ಊಟ ಮಾಡಿದ್ದ ಏನಂತ ಬರೀತಾರೆ ಅಂದ್ರೆ, ತಿಂಗಳೂರು ಅಂತ ಊರು, ತಿಂಗಳೂರು ಅಂತ ಹೇಳ್ಬಿಟ್ಟು ಊರಲ್ಲಿ ಇಬ್ರು ಮೀಟ್ ಆಗ್ತಾರೆ. ಮೀಟ್ ಆಗಿ ಫಸ್ಟ್ನೇ ದಿನ ಏನ್ ಊಟ ಮಾಡ್ತಾರೆ ಅಂತಂದ್ರೆ, ರಾಗಿ ದೋಸೆ ಜೇನುತುಪ್ಪ ತಿಂತಾರೆ ಅಂತ ಬರೀತಾರೆ. ಅವ್ರಿಬ್ರು ಫಸ್ಟ್ ಊಟ
ರಾಗಿ ದೋಸೆ ಜೇನುತುಪ್ಪ ತಿಂದು ಹಾಲನ್ನ ಕುಡಿತಾರೆ. ಆ ಹಾಲು ನೀರು ಇಬ್ರು ಮಿಕ್ಸ್ ಮಾಡ್ಕೊ, ಹಾಲು ನೀರು ಮಿಕ್ಸ್ ಬರೀ ಹಾಲು ಅಂತ ಕೊಡಕ್ಕೆ ಅಂತ ಹೋಗ್ತಾರೆ. ಅವಾಗ ಅವರು ಗುರುಗಳಾದಂತರು ನಮ್ಮ ದೈವನ ನೋಡ್ತಾರೆ ಒಂದು ಕಣ್ಣಲ್ಲಿ. ನೋಡಿದ ತಕ್ಷಣ ಓಹೋ ಇವ್ರು ಮೋಸ್ಟ್ಲಿ ಗಟ್ಟಿ ಹಾಲು ಕುಡಿಯಲ್ಲ ಏನಂತ ನೀರು ಮಿಕ್ಸ್ ಮಾಡ್ಕೊಡ್ತಾರೆ. ಅದನ್ನ ಬರ್ದರೊಬ್ಬ ಕಾಲಜ್ಞಾನ. തിങ്കളൊരുകയും സുരുതിയൊരുകയും ചെങ്കോൽ ചെങ്കബലൈകളും തേലും മാവಡು ಪಾಲುಂ ನೀರುಂ ದಾಹಮುಂಡು ಕಳಿಕ್ತವ ಅಂತ ಒಬ್ಬ ಕಾಲಜ್ಞಾನಿ ಬರ್ದಿರೋದು. ಆ ವಾಡಲ್ಲಿ ಬರ್ದಿರೋದು ತಿಂಗಳೂರು ಅನ್ನೋ ಊರಲ್ಲಿ ಇಬ್ರು ಮೀಟ್ ಆಗಿ ಹಾಲು ಜೇನುತುಪ್ಪ ಕುಡಿತಾರೆ, ಹಾಲು ತಿಂತಾರೆ, ಜೇನುತುಪ್ಪ ರಾಗಿ ದೋಸೆ ತಿಂತಾರೆ, ಹಾಲು ನೀರನ್ನು ಕುಡಿತಾರೆ ಅಂತ ಕಾಲಜ್ಞಾನಿ ಬರ್ದೈತೆ. ಅದೇ ರೀತಿಯಾಗಿ ಅವರು ಫಸ್ಟ್ ಮೀಟ್ ಆಗಿದ್ದು ತಿಂಗಳೂರು ಅನ್ನೋ ಊರಲ್ಲಿ ಮೀಟ್ ಆಗ್ತಾರೆ, ರಾಗಿ ದೋಸೆ ಜೇನುತುಪ್ಪ ತಿಂತಾರೆ, ಹಾಲನ್ನ ಕುಡಿತಾರೆ. ಅದನ್ನ ಜ್ಞಾಪಕಾರ್ಥಕವಾಗಿ ನಮ್ಮದು ವರ್ಷ ಏನ್ ನಮ್ಮ ವರ್ಷ ಇದೆಯೋ, ನಮಗೆ 124ನೇ ವರ್ಷ ಈಗ ನಾಳೆ ನಡೀತಾ ಇದೆ. ನಾಳೆ ಮುಂದಿನ ತಿಂಗಳು ಮಾರ್ಚ್ 24ನೇ ತಾರೀಕು 3ನೇ ತಿಂಗಳು ನಮ್ಮಲ್ಲಿ ಪ್ರತಿ ವರ್ಷ ಕೊಂಡಾಡ್ತೀವಿ, ಆಚರಣೆ ಮಾಡ್ತೀವಿ. ಏನ್ ಆಚರಣೆ ಮಾಡ್ತೀವಿ ಅಂತಂದ್ರೆ ಅವರಿಬ್ರು ಮೀಟ್ ಆಗಿದ್ದು ಗುರುಪಿರಾಣು, ನಮ್ಮ ಗುರುಪಿರಾಣು, ಅವ್ರ ಗುರುಪಿರಾಣು ಇಬ್ರು ಮೀಟ್ ಆಗಿದ್ದ ದಿನನ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಆ ಆಚರಣೆನಲ್ಲಿ ಪ್ರತಿಯೊಬ್ರು ಅವ್ರವ್ರ ಮನೆಯಲ್ಲಿ ರಾಗಿ ದೋಸೆ ಜೇನುತುಪ್ಪನ ತಗೊಂಡೋಗಿ ಸಮರ್ಪಣೆ ಮಾಡಿ ಅದನ್ನ ಪ್ರಸಾದವಾಗಿ ನಾವೆಲ್ಲ ಸ್ವೀಕಾರ ಮಾಡ್ತೀವಿ. ನಾಳೆ ಯಾರೋ ಅವಕಾಶ ಸಿಕ್ಕರೆ ನೀವು ಬನ್ನಿ. 23ನೇ ತಾರೀಕು 24ನೇ ತಾರೀಕು 3ನೇ ತಿಂಗಳು ಈ ಹಬ್ಬ ನಡೆಯುತ್ತೆ. ಬಂದ್ರೆ ಬೇಕಾದ್ರೆ ನೀವೆಲ್ಲರೂ ಅದನ್ನ ನೀವು ಬಂದು ನೋಡ್ಬೋದು. ಇದನ್ನ ಆಚರಣೆ ಮಾಡುವಂಥದ್ದು ವಿಶೇಷವಾದಂಥ ದಿನ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಏನೋ ಹೇಳಿದ್ರಿ ಪಾಯಿಂಟ್, ವೀರಭೋಗ ವಸಂತರಾಯರ ಆಗಿ ಬರ್ತಾರೆ ಕೊನೆಗೆ ಅಂತ ಹೇಳ್ತಾರೆ. ಅವ್ರು ವೀರಭೋಗ ವಸಂತರಾಯರು ಬಂದು ನೆಲೆಸಿ ಅವರು ಮತ್ತೆ ಏನಾಗ್ತಾರೆ, ಮತ್ತೆ ಏನ ಪಡ್ಕೊಂತಾರವರು ಪ್ರತಿಯೊಂದು ಬರ್ದಿದ್ದಾರೆ. ಈಗ ಅಲ್ಲಿ ನೆಲೆಸಿರೋರು ವೀರಭೋಗ ವಸಂತರಾಯರು. ವೀರಬ್ರಹ್ಮೇಂದ್ರ ಅವ್ರು ಹೇಳಿದ್ರು ವೀರಭೋಗ ವಸಂತರಾಯರಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು. ನೀವು ಹೋಗಿದಾರಲ್ಲ, ಹಂಗಾರೆ ವೀರಭೋಗ ಬ್ರಹ್ಮ ವಸಂತರಾಯರ್ ಬರ್ಬೇಕಲ್ಲ, ವೀರಭೋಗ ವಸಂತರಾಯರ್ ಬಂದಿರ್ಬೇಕಲ್ಲ. ಬಂದಿರೋದು ಅದೇ ವೀರಭೋಗ ವಸಂತರಾಯರ ನಮಗ್ ಬಂದಿರೋದು. ಅಂದ್ರೆ ಅವರು ಬರೆದಿದ್ದೇನಂದ್ರೆ ಕಲಿಯುಗ ಅಂತ್ಯಕಾಲದಲ್ಲಿ, ಕಲಿಯುಗ ಅಂತ್ಯ ಆಗಿದೆಯಲ್ಲ, ಕಲಿಯುಗ ಅಂತ್ಯ ಆಗೋದಕ್ಕೂ ಒಂದು ದೈವ ಬಂದಿರೋದಕ್ಕೂ ಸೇಮ್ ಎರಡು ಒಂದೇನೆ. ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಇದೊಂದೇ ಅಲ್ಲ, ತಂಜಾವೂರಲ್ಲಿ ಬನ್ನಿ, ತಂಜಾವೂರು ಮೊನ್ನೆ ಫಸ್ಟ್ ಇದ್ರಲ್ಲೇ ನಾನು ನಿಮ್ಗೆ ಹೇಳಿದೀನಿ. ಕಲ್ಲಲ್ಲಿ ಕೆತ್ತಿಟ್ಟಿದ್ದಾರೆ ಶಿವನ್ ದೇವಸ್ಥಾನದಲ್ಲಿ. ಇಂತಿಂತ ರಾಜ, ಇಂತಿಂತ ಪರಿಚಿತ್ತು ಮಹಾರಾಜ ಇಷ್ಟು ವರ್ಷ ಆಳಿದ್ರು, ಇಂಥವ್ರು ಇಷ್ಟು ವರ್ಷ ಆಳಿದ್ರು, ಇಂಥವ್ರು ಇಷ್ಟು ವರ್ಷ ಆಳಿದ್ರು. ಆಮೇಲೆ ಕೊನೆಯಲ್ಲಿ 64 ವರ್ಷ ವಿಕ್ಟೋರಿಯಾ ರಾಣಿ ಆಳ್ತಾಳೆ. ಆ ವಿಕ್ಟೋರಿಯಾ ರಾಣಿ ಆಳಿ ಅದು ಮುಗಿದ ತಕ್ಷಣ ಇವ್ರ ಆಡಳಿತ ಬರುತ್ತೆ ಅಂತ ಹೇಳ್ಬಿಟ್ಟೆಲ್ಲ ಹೇಳಿದಾರೆ, ಬರ್ದಿದಾರಲ್ಲ. ಅದರಲ್ಲಿ ಕಿಳ್ನಾಮಕ್ಕಾರರು ಅಂತಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಿಮ್ಗೆ ಹೇಳಿದ್ದೀನಲ್ಲ ಫಸ್ಟೇ. ಹಂಗಾರೆ ಆ ಕಿಳ್ನಾಮಕ್ಕಾರರು ನಮ್ ದೈವ, ಅದೇ ಕಲ್ಕಿ ಅವತಾರ. ನೀವ್ ಹೇಳ್ತಿರೋದು ಆಲ್ರೆಡಿ ಕಲ್ಕಿ ಅವತಾರ ಬಂದ್ಬಿಟ್ಟಿದ್ದಾರೆ. ಹೌದು, ಮತ್ತೆ ಇನ್ಯಾರು ಬರೋದಿಲ್ಲ, ಸಾಧ್ಯನೇ ಇಲ್ಲ. ಓಕೆ, ಅದ್ರ ಲೆಕ್ಕ ಹೋದ್ರೆ ಕಾಲಜ್ಞಾನದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬಂದಿದ್ದು, ಅವರು ಬರೋ ಟೈಮ್ ನಲ್ಲಿ ಭೂಮಿ ಮೇಲೆ ಇರುವಂತ ಜನಸಂಖ್ಯೆನಲ್ಲಿ 7ರಲ್ಲಿ 1 ಭಾಗ ಮಾತ್ರ ಉಳಿಯುತ್ತೆ. ಉಳಿಯೋದು ಲೆಕ್ಕ ಇರ್ಲಿ, ಉಳ್ಕೊಳೋದಕ್ಕಿಂತ ಮುಂಚೆ ಅಲ್ಲ, ನಾಶ ಮಾಡೋದಕ್ಕಿಂತ ಮುಂಚೆ ಅವ್ರು ಒಂದ್ ಶೇಖರಣೆ ಮಾಡ್ಕೋಬೇಕಲ್ವಾ, ಅದಕ್ಕೊಂದ್ ಜಾಗ ಬೇಡವಾ, ಜಾಗ ಉಂಟು ಮಾಡ್ಕೋಬೇಕಲ್ವಾ. ಜಾಗ ಉಂಟು ಮಾಡ್ಕೊಂಡು ಫಸ್ಟ್ ಫೆನ್ಸಿಂಗ್ ಹಾಕೊಂಡು ಅದಕ್ಕೆ ಏನೇನ್ ಬೇಕು ಎಲ್ಲ ಮಾಡ್ಕೊಂಡು ಆಮೇಲೆ ತಾನೇ ಪ್ರಪಂಚನ ನಾಶ ಮಾಡ್ಬೇಕು. ಅದಕ್ಕಿಂತ ಮುಂಚೆ ನಾಶ ಮಾಡಕ್ಕಾಗತ್ತಾ? ಬಂದಿದಾರಲ್ವಾ, ಬಂದಿದಾರ ಅನ್ನೋದಕ್ಕೆ ಸಾಕ್ಷಿ ಐತಲ್ವಾ. ಅದಕ್ಕೊಂದು ಊರು ಉಂಟು ಮಾಡ್ಕೊಂಡಿರಂತ ಗೊತ್ತಲ್ಲ. ಅದಕ್ಕೆ ಆದಂತ ನೆಕ್ಸ್ಟ್ ಧರ್ಮಯುಗಕ್ಕೆ ಬೀಜಗಳು ಅಂತ ಬೇಕಲ್ವಾ, ಬೀಜಗಳನ್ನ ಶೇಖರಣೆ ಮಾಡ್ಕೊಂತಿದಾರಲ್ವಾ. ಅದಕ್ಕೊಂದು ಕಥೆ ಹೇಳಿದೀನಿ ನಿಮಗೆ. ಏನಂತ, ನಿಮ್ದೇ ಒಂದ್ 2 ಎಕರೆ ಹೊಲ ಇದೆ, ಮುಂದಿನ ವರ್ಷಕ್ಕೆ ಶೇಂಗಾ ಬೇಕು, ಬಿತ್ತನೆ ಮಾಡ್ಬೇಕು. ಮುಂದಿನ ವರ್ಷ ಬಿತ್ತನೆ ಮಾಡ್ಬೇಕಂದ್ರೆ ಈಗ ಏನ್ ಮಾಡ್ಬೇಕು, ನೀವು ಬಿತ್ತನೆ ಮಾಡಿರುವಂತ ಶೇಂಗಾದಲ್ಲಿ ಗಟ್ಟಿ ಬೀಜ ಆರಿಸಿಟ್ಕೋಬೇಕಲ್ವಾ. ಯಾಕೆಂದ್ರೆ ಬಿತ್ತನೆ ಮಾಡೋದಕ್ಕೆ ಅದಕ್ಕೆ ಗಟ್ಟಿ ಬೀಜ ಅಂತ ಹೆಸರಿಡ್ತೀವಲ್ವಾ. ಅಂದ್ರೆ ಗಟ್ಟಿ ಬೀಜ ಎತ್ತಿಡ್ಕೊಂಡು ಮುಂದಿನ ವರ್ಷ ಇದು ಬಿತ್ತನೆಗೆ ಅಂತ ಎತ್ತಿಡ್ಕೊಂತೀರಾ. ಎತ್ತಿಡ್ಕೊಂಡು ಅದು ಬಿಳಿ ಬಟ್ಟೆ ಕಟ್ಟಿ ಡೆಮಾಕ್ಷನ್ ಪುಡಿ ಹಾಕಿ ನೇತಾಕ್ತಿವಲ್ವಾ, ನೇತಾಕಿ ಇಟ್ಕೊಂತೀವಲ್ಲ. ನಾವೇ ಎಷ್ಟೊಂದು ಬುದ್ಧಿವಂತರಲ್ಲ, ಸೇಫ್ಟಿ ಮಾಡ್ಕೊಂತೀವಲ್ಲ. ಹಂಗಾರೆ ಮುಂದಿನ ಧರ್ಮಯುಗಕ್ಕೆ ಬೀಜ ಯಾರು ನೋಡಿ ಸರ್, ದೇವರು ಆಗೋದಿಕ್ಕೆ ಬೀಜ ಯಾರು ಅಂದ್ರೆ ನರನೇ ಅದಕ್ಕೆ ಬೀಜ. ನರನಿಂದ ಮನುವಾಗಿ, ಮನುವಿಂದ ದೇವರಾಗಿ, ದೇವರಿಂದ ಮಹಾನರಾಗಿ, ಮಹಾನರಿಂದ ಮಹಾತ್ಮ ಆಗ್ಬೇಕು. ಈ ನರನಿಂದನೇ ಸ್ಟೇಜ್ಗಳಿವೆಲ್ಲ. ಇವ 7 ಜನ್ಮಗಳು, 7 ಪರ್ವಗಳು ಅಂತ ಹೇಳ್ತಾರೆ. ಅದನ್ನೂ ಈ ಪ್ರಪಂಚಕ್ಕೆ ತಿಳಿಸ್ಬೇಕಾಗೈತೆ. ಒಂದೊಂದು ಮರದಲ್ಲೂ 7 ಪರ್ವಗಳಿದಾವೆ, ಈ ಮನುಷ್ಯನಲ್ಲಿ 7 ಪರ್ವಗಳಿದಾವೆ, 7 ಜನ್ಮಗಳಿದಾವೆ.